ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಎಂತೆಂತಹ ಗ್ಯಾರಂಟಿಗಳನ್ನು ಕೇಳಿ ಬೇಸತ್ತು ಹೋಗಿರುವಂತಹ ಜನತೆಗೆ ಮೋದಿಜಿ ಅವರು ಬಂದು ಒಂದು ಹೊಸ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ. ಏನಪ್ಪಾ ಅದು ಹೊಸ ಗ್ಯಾರಂಟಿ ಅಂತ ಕೇಳಿದ್ರಾ? ಜೈಲು ಗ್ಯಾರಂಟಿ. ಅರೆ, ಜೈಲು ಗ್ಯಾರಂಟಿನ? ಯಾರಿಗೆ ಜೈಲು ಗ್ಯಾರಂಟಿ? ಯಾಕೆ? ಎಲ್ಲಿ? ಏನ್ ವಿಷಯ? ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ ನಂತರ ಈಗ ಬಿಜೆಪಿ ಈ ವರ್ಷದಲ್ಲಿ ನಡೆಯಲಿರುವಂತಹ ಪಂಚ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ಅಂಡ್ ಅದರ ಭಾಗವಾಗಿ ಕೇರಳ ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆ ಮೋದಿಜಿ ಕೇರಳದಲ್ಲಿ ಈಗ ಅದ್ಧೂರಿ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಚಾಲನೆ ಕೊಡುವಾಗಲೇ ಅವರೊಂದು ದೊಡ್ಡ ಬಾಂಬ್ ಅನ್ನೇ ಸಿಡಿಸಿದ್ದಾರೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಾಗಲ್ಲ. ಆ ಮೂಲಕ ಒಂದು ಮಟ್ಟಿಗೆ ವಿರೋಧಿಗಳಿಗೆ ಆಗಿರಬಹುದು, ಭ್ರಷ್ಟಾಚಾರಿಗಳಿಗೆ ಆಗಿರಬಹುದು, ಕಳ್ಳರಿಗೆ ಆಗಿರಬಹುದು ಒಂದು ನಡುಕವನ್ನ ಹುಟ್ಟಿಸಿದ್ದಾರೆ. ಏನದು ಬಾಂಬು? ಏನ್ ಹೇಳಿದ್ರು ಮೋದಿಜಿ? ಕೇರಳದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಶಬರಿಮಲೆಯಲ್ಲಿ ನಡೆದಂತಹ ಪ್ರತಿಯೊಂದು ಚಿನ್ನ ಕಳ್ಳತನ ಪ್ರಕರಣವನ್ನ ಕೂಲಂಕಷವಾಗಿ ತನಿಖೆ ಮಾಡಿ ಎಲ್ಲ ಅಪರಾಧಿಗಳನ್ನ ಜೈಲಿಗೆ ಕಳಿಸ್ತೀನಿ. ಈ ಪ್ರಕರಣವನ್ನ ಭ್ರಷ್ಟಾಚಾರಕ್ಕೆ ಮಾತ್ರ ಸೀಮಿತಗೊಳಿಸೋದಕ್ಕೆ ಆಗಲ್ಲ. ಇದು ಭಗವಾನ್ ಅಯ್ಯಪ್ಪನ ಮೇಲಿನ ಲಕ್ಷಾಂತರ ಭಕ್ತರ ನಂಬಿಕೆಗೆ ನಡೆದಂತಹ ದಾಳಿ. ಶಬರಿಮಲೆಯ ಸಂಪ್ರದಾಯಗಳಿಗೆ ಧಕ್ಕೆ ತರುವಂತಹ ಯಾವುದೇ ಪ್ರಯತ್ನವನ್ನ ಸಹಿಸೋದಕ್ಕೆ ಆಗಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿ ಇದಕ್ಕೆ ಯಾರೆಲ್ಲ ಹೊಣೆಗಾರರಾಗಿದ್ದಾರೋ ಅವ್ರು ಯಾರೇ ಆಗಿರ್ಲಿ ಅವರಿಗೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಇರಲ್ಲ ಅಂತ ಮೋದಿಜಿಯವರು ಜೋರಾಗಿ ಗುಡುಗಿದ್ದಾರೆ. ಎಲ್ಲಿ? ಕೇರಳದಲ್ಲಿ ನಿಂತ್ಕೊಂಡು. ವೀಕ್ಷಕರೇ, ಬಹಳಷ್ಟು ಮಂದಿಗೆ ಕೇರಳದ ಶಬರಿಮಲೆ ದೇವಸ್ಥಾನದ ಈ ಚಿನ್ನ ಕಳ್ಳತನದ ವಿಚಾರ ಗೊತ್ತಿರಬಹುದು, ಇನ್ನೊಂದಷ್ಟು ಜನರಿಗೆ ಗೊತ್ತಿರಲ್ಲ. ಯಾಕೆ ಹಾಗಾದ್ರೆ ಮೋದಿಜಿ ಈ ರೀತಿಯಾಗಿ ಹೇಳಿದ್ರು? ಏನ್ ನಡೀತು ಅಲ್ಲಿ? ಪುಟ್ಟದಾಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಶಬರಿಮಲೆ ಭಾರತದ ಅತ್ಯಂತ ಪವಿತ್ರ, ಅದೇ ರೀತಿ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದು. ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಕಠಿಣ ವ್ರತವನ್ನ ಪಾಲಿಸಿ ಇಲ್ಲಿ ದರ್ಶನಕ್ಕೆ ಅಂತ ಬರ್ತಾರೆ. ಅದು ಕೇವಲ ದೇವಸ್ಥಾನ ಅಂತಲ್ಲ, ಪರಂಪರೆ ಹಾಗೆ ನಂಬಿಕೆ ಸಂಕೇತ ಕೂಡ ಹೌದು. ಆದ್ರೆ ಅದೇ ಪವಿತ್ರ ದೇವಸ್ಥಾನದಲ್ಲಿ ವರ್ಷಗಳ ಕಾಲ ಚಿನ್ನದ ಕಳ್ಳತನ ಆಗ್ತಾ ಇತ್ತು ಅಂತಂದ್ರೆ ನಂಬುತ್ತೀರಾ? ಎಸ್, ನಂಬಲೇಬೇಕು. ಯಾಕೆ ಅಂತಂದ್ರೆ ಇದು ನಡೆದಿರುವಂತಹ ವಿಚಾರ. ಈಗ ಕೇರಳ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಇದು ಸಣ್ಣ ಅಥವಾ ನಿರ್ಲಕ್ಷ್ಯ ಮಾಡುವಂತಹ ವಿಚಾರ ಅಲ್ಲವೇ ಅಲ್ಲ. ಆ ರೀತಿ ಇದು ಕಾಣಿಸ್ತಾ ಇಲ್ಲ. ಇದು ಪ್ಲಾನ್ ಮಾಡಿಕೊಂಡು ಒಂದಷ್ಟು ವರ್ಷಗಳಿಂದ ನಡೆದಿರುವಂತಹ ಕಳ್ಳತನ, ಅದೇ ರೀತಿ ಆಡಳಿತ ವೈಫಲ್ಯ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ವೀಕ್ಷಕರೇ, ಈ ಕಳ್ಳತನ ಆರಂಭ ಆಗಿದ್ದೇ 2019ರಲ್ಲಿ. ಟ್ರಾವಂಕೂರ್ ದೇವಸ್ವ ಮಂಡಳಿ ಏನ್ ಮಾಡುತ್ತೆ ಅಂತಂದ್ರೆ 42.8 kg ತೂಕದ ಚಿನ್ನವನ್ನ ಮರುಲೇಪನಕ್ಕೆ ಅಂತ ಚೆನ್ನೈನಲ್ಲಿರುವಂತಹ ಉನ್ನಿಕೃಷ್ಣನ್ ಪೊಟ್ಟಿಗೆ ಹಸ್ತಾಂತರ ಮಾಡುತ್ತೆ. ಆದ್ರೆ ಆ ಚಿನ್ನ ಲೇಪಿತ ತಾಮ್ರದ ತಟ್ಟೆಗಳನ್ನ ಮತ್ತೆ ದೇವಸ್ಥಾನಕ್ಕೆ ತಂದಾಗ ಅದರ ತೂಕನೇ ಬದಲಾಗ್ಬಿಡುತ್ತೆ. ಅಂದ್ರೆ ಬದಲಾಗಿತ್ತು. 42.8 kg ಇದ್ದಂಥದ್ದು 38.25 kgಗೆ ಇಳಿಕೆ ಆಗಿತ್ತು. ಹಾಗಾದ್ರೆ ಆ ಉಳಿದಂತಹ 4 kg ಚಿನ್ನ ಎಲ್ಲಿಗೆ ಹೋಯ್ತು? ಅವತ್ತಿಂದ ಇವತ್ತಿನವರೆಗೆ ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ. ಈ ವಿಚಾರ ಹೊರಗೆ ಬರಲೇ ಇಲ್ಲ, ಗೊತ್ತೂ ಇರಲಿಲ್ಲ. ಹಾಗಾದ್ರೆ ಏನ್ ನಡೀತಾ ಇತ್ತು? ಇವತ್ತು ಆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆ ವಿಚಾರವಾಗಿ SIT ತನಿಖೆ ಸಮೇತ ಆರಂಭ ಆಗಿದೆ. ವೀಕ್ಷಕರೇ, ಈಗ ಆ 4 kg ಚಿನ್ನದ ಪೈಕಿ 475 ಗ್ರಾಂ ತೂಕದ ಚಿನ್ನವನ್ನು ಕೂಡ ಬಳ್ಳಾರಿ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಅವರಿಗೆ ಮಾರಾಟ ಮಾಡಿರುವಂತದ್ದು ಇಲ್ಲಿ ಪತ್ತೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಉನ್ನಿಕೃಷ್ಣನ್ ಪೊಟ್ಟಿ ದಕ್ಷಿಣ ಭಾರತದ ರಾಜ್ಯಗಳು ಒಂದಷ್ಟು ದೇವಾಲಯಗಳಿಗೆ ಕೂಡ ಅದನ್ನು ಸಾಗಿಸಿರುವಂತದ್ದು ಈಗ ಗೊತ್ತಾಗ್ತಾ ಇದೆ. ಇನ್ನಿದೇ ಉನ್ನಿಕೃಷ್ಣನ ವಿರುದ್ಧ 475 ಗ್ರಾಂ ಚಿನ್ನದ ಪ್ಲೇಟ್ ಕದ್ದಿರುವಂತಹ ಆರೋಪ ಕೂಡ ಇದೆ. ದ್ವಾರಪಾಲಕ ಮೂರ್ತಿಗಳ ಮೇಲಿರುವಂತಹ ಆ ಚಿನ್ನಕ್ಕೆ ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದಕ್ಕೆ ಅಂತ ಉನ್ನಿಕೃಷ್ಣನಿಗೆ ಚಿನ್ನದ ಫಲಕವನ್ನು ಕೊಟ್ಟಿರ್ತಾರೆ. ಆಯ್ತು ಬಿಡಿ, ಮಾಡಿಕೊಡ್ತೀನಿ ಅಂತ ತಿರುವಾಂಕೂರ್ ದೇವಸ್ವ ಮಂಡಳಿಯಿಂದ ಚಿನ್ನ ಲೇಪಿತ ತಾಮ್ರದ ಹೊದಿಕೆಯನ್ನ ಇದೇ ಉನ್ನಿಕೃಷ್ಣನ್ ಪಡ್ಕೊಂಡಿರ್ತಾರೆ. ಆಮೇಲೆ ಉನ್ನಿಕೃಷ್ಣನ್ ಅದನ್ನ ಅನುಮತಿ ಇಲ್ಲದೆ ದಕ್ಷಿಣ ಭಾರತದ ಒಂದಷ್ಟು ರಾಜ್ಯಗಳ ದೇವಾಲಯಗಳಿಗೆ, ಅದೇ ರೀತಿ ಮನೆಗಳಿಗೆ ಅದನ್ನು ಸಾಗಿಸ್ತಾನೆ. ಅವುಗಳ ಪೈಕಿ 475 ಗ್ರಾಂ ಚಿನ್ನವನ್ನ ಬಳ್ಳಾರಿಯ ಗೋವರ್ಧನ್ ಅನ್ನುವಂಥವರಿಗೆ ಮಾರಾಟ ಕೂಡ ಮಾಡಿದ್ದಾನೆ. ಇದು ಈಗ ಇರುವಂತಹ ಆರೋಪ. ಈ ಚಿನ್ನ ಕಳ್ಳತನ ಆಗಿರಬಹುದು, ಈ ಮಾರಾಟ ಆಗಿರಬಹುದು, ಇವೆಲ್ಲದಕ್ಕೂ ಕೂಡ ಉನ್ನಿಕೃಷ್ಣನ್ಗೆ ಶಬರಿಮಲೆ ದೇವಸ್ವ ಮಂಡಳಿಯ ಮಾಜಿ ಆಡಳಿತ ಅಧಿಕಾರಿ ಬಾಬು ಮುರಾರಿ ಸಹಾಯವನ್ನ ಮಾಡಿರೋದು ಕೂಡ ಈಗ ಕೇಳಿ ಬರ್ತಾ ಇದೆ. ಅಂದ್ರೆ ಆ ಆರೋಪ ಇದೆ.
ಇನ್ನು ವೈಜ್ಞಾನಿಕ ಪರೀಕ್ಷೆಗಳು ಏನ್ ಸೂಚಿಸ್ತಾ ಇದೆ ಅಂತಂದ್ರೆ ಮೂಲ ಗುಣಮಟ್ಟದ ಗೋಲ್ಡ್ ಲೇಯರ್ ಏನಿತ್ತು ಅದನ್ನ ತೆಗೆದು ಅದರ ಬದಲಾಗಿ ಬೇರೆ ಮೆಟೀರಿಯಲ್ ಅನ್ನ ಇವರು ಬಳಕೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇಷ್ಟು ವರ್ಷ ಯಾಕೆ ಗೊತ್ತಾಗ್ಲಿಲ್ಲ? ಹಾಗಾದ್ರೆ ಆಡಳಿತ ವ್ಯವಸ್ಥೆ ಕೂಡ ಇದರಲ್ಲಿ ಕೈಯನ್ನು ಜೋಡಿಸುತ್ತಾ? ವೀಕ್ಷಕರ, ಜನವರಿ 20ನೇ ತಾರೀಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಇಡಿ ಕಡೆಯಿಂದ ಈ ವಿಚಾರವಾಗಿ ಕೇರಳ ಆಗಿರಬಹುದು, ಕರ್ನಾಟಕ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ಹೀಗೆ 21 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಆಕ್ಚುಲಿ ಈ ಪ್ರಕರಣದಲ್ಲಿ ಹಿಂದೆ SIT ತನಿಖೆ ನಡೀತಾ ಇತ್ತು. ಆದ್ರೆ ನ್ಯಾಯಾಲಯ ಇಡಿ ಸ್ವತಂತ್ರ ತನಿಖೆಯನ್ನು ಮಾಡಲಿ ಅಂತ ಅದಕ್ಕೆ ಈಗ ಅವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ಇದರ ಮಧ್ಯದಲ್ಲಿ SIT ಶಬರಿಮಲೆ ದೇವಾಲಯ ಪ್ರವೇಶಕ್ಕೆ ಭೇಟಿಯನ್ನ ನೀಡಿ ಅಂದ್ರೆ ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸ್ಥಳದಲ್ಲಿ ಒಂದಷ್ಟು ಸಾಕ್ಷ್ಯ ಸಂಗ್ರಹಣೆಯನ್ನು ಕೂಡ ಈಗ ಮಾಡ್ತಾ ಇದೆ. ಈ ತನಿಖೆಯ ಮೂಲಕ ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನು ಅಂತಂದ್ರೆ ಈ ಘಟನೆ ಒಂದು ವಸ್ತುವಿಗೆ ಅಂದ್ರೆ ಆ ಚಿನ್ನಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದಲ್ಲ. ದಾಖಲೆ ನಿರ್ವಹಣೆ ಆಗಿರಬಹುದು, ಇನ್ನು ಮೇಲ್ವಿಚಾರಣಾ ವ್ಯವಸ್ಥೆಯಲ್ಲಿ ಸಮಸ್ಯೆ ಬಂದಿದ್ದಾಗಿರಬಹುದು, ಒಂದಷ್ಟು ದೊಡ್ಡ ವ್ಯಕ್ತಿಗಳ ಕೈವಾಡ ಆಗಿರಬಹುದು, ಎಲ್ಲವೂ ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ವೀಕ್ಷಕರೇನು ಈ ಶಬರಿಮಲೆ ಚಿನ್ನ ಪ್ರಕರಣದ ವಿಚಾರದಲ್ಲಿ ನಾನಾಗ್ಲೇ ಹೇಳಿದ ಹಾಗೆ ರಾಜಕೀಯ ಆಯಾಮ ಕೂಡ ಸೇರ್ಕೊಂಡಿರುವಂತದ್ದು. ಅದಕ್ಕೆ ಮೋದಿಜಿ ಹೇಳಿದ್ದು ಅದು ಯಾರೇ ಆಗ್ಲಿ ಈ ಚಿನ್ನ ಕಳ್ಳತನದ ವಿಚಾರದಲ್ಲಿ ಅದು ಎಂಥವರೇ ಆಗಿರ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅವರನ್ನ ಜೈಲಿಗೆ ಹಾಕ್ತೀನಿ ಅಂತ. ಅಂದ್ರೆ ಆ ಜೈಲಿನ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. 2019ರವರೆಗೆ ಉನ್ನಿಕೃಷ್ಣನ್ VIP ಭಕ್ತರಿಗೆ ದೇವರ ದರ್ಶನಕ್ಕೆ ಕೋಆರ್ಡಿನೇಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಹಾಗಾಗಿ ಒಂದಷ್ಟು ಪ್ರಭಾವಿಗಳ ಸಂಪರ್ಕವನ್ನು ಆತ ಸಾಧಿಸಿದ್ದ. ಈಗ ಬಿಜೆಪಿ ಕೇರಳದ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ಕೆ ಸುರೇಂದ್ರನ್ ಅವರು ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು? ಈ ಪ್ರಕರಣದ ಮುಖ್ಯ ಆರೋಪಿ ಅಂದ್ರೆ ಅದೇ ಉನ್ನಿಕೃಷ್ಣನ್ ಪೊಟ್ಟಿ 2017ರಲ್ಲಿ ಸೋನಿಯಾ ಇಟಲಿ ಅವರನ್ನ ಭೇಟಿ ಮಾಡಿದ್ದಾನೆ. ಎಸ್, ಅಫ್ಕೋರ್ಸ್ ಅವ್ರು ಹೇಳ್ತಾ ಇರುವಂತದ್ದು ಕರೆಕ್ಟ್, ಯಾಕಂದ್ರೆ ಅದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ಫೋಟೋಗಳು ಸಮೇತ ಇದೆ. ಅದೇ ಸಮಯದಲ್ಲಿ ಈ ಸಂಚು ರೂಪುಗೊಂಡಿದೆ ಅನ್ನುವಂಥದ್ದು ಅವರ ಆರೋಪ. ಇವನ್ನ ಪಿಣರಾಯಿ ವಿಜಯನ್ ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ಅಂದ್ರೆ ಸೋನಿಯಾ ಇಟಲಿ ಅವರಿಗೆ ಇದು ಅವರದ್ದೇ ಕಡೆಯಿಂದ ಏನೋ ಸಮಸ್ಯೆ ಆಗಿದೆ ಅಥವಾ ಅವರ ಕಡೆಯಿಂದ ತಪ್ಪಾಗಿದೆ ಅಂತ ಅವರ ಮೇಲೆ ಈ ಆರೋಪವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಇಟಲಿ ಕುಟುಂಬದವರ ಜೊತೆಗೆ ಮಾತನಾಡೋದಕ್ಕೆ, ಅವರ ಜೊತೆಗೆ ಫೋಟೋವನ್ನ ಕ್ಲಿಕ್ಕಿಸೋದಕ್ಕೆ ಅಷ್ಟು ಸುಲಭವಾಗಿ ಅವಕಾಶ ಸಿಗಲ್ಲ. ಅವರನ್ನ ನಾಯಿ ತರ ಟ್ರೀಟ್ ಮಾಡ್ತಾರೆ ಅಂತ ಅವತ್ತು ಹಿಮಂತ ಬಿಸ್ವಾ ಶರ್ಮಾ ಅವರು ಬಹಳ ಅದ್ಭುತವಾಗಿ ಹೇಳಿದ್ರು. ಹಾಗೆ ಇರುವಾಗ ಆತನನ್ನ ಆ ಉನ್ನಿಕೃಷ್ಣನ್ ಪೊಟ್ಟಿಯನ್ನ ಹೆಂಗೆ ಒಳಗೆ ಬಿಟ್ಕೊಂಡ್ರು, ಹೇಗೆ ಆತನಿಗೆ ಫೋಟೋವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು, ಇಂತಹ ನೂರಾರು ಅನುಮಾನಗಳಂತೂ ಈ ವಿಚಾರದ ಸುತ್ತಾ ಇದೆ. ಅದಕ್ಕೆ ಮತ್ತೆ ಹೇಳ್ತೀನಿ, ಮೋದಿಜಿಯವರು ಆ ಒಂದು ಮಾತನ್ನ ಹೇಳಿರುವಂಥದ್ದು. ನಾವು ಅಧಿಕಾರಕ್ಕೆ ಕೇರಳದಲ್ಲಿ ಬಂದ್ರೆ ಈ ಚಿನ್ನ ಕದ್ದ ಆರೋಪದಲ್ಲಿ ಯಾರೆಲ್ಲ ಇದ್ದಾರೋ ಅದು ಎಂಥವರೇ ಆಗಿರ್ಲಿ ಅವರನ್ನ ಜೈಲಿಗೆ ಕಳಿಸ್ತೀವಿ ಅಂತ. ನೋಡೋಣ. ತನಿಖೆ ಅಂತೂ ಜೋರಾಗಿ ನಡೀತಾ ಇದೆ. ಈಗ ನ್ಯಾಯಾಲಯ ಕೂಡ ಬಹಳ ಸೀರಿಯಸ್ ಇದೆ ಈ ವಿಚಾರದಲ್ಲಿ. ಇನ್ನು ಮೋದಿಜಿ ಬೇರೆ ಅಧಿಕಾರಕ್ಕೆ ಬಂದ್ರೆ ಚಿನ್ನ ಕದ್ದವರಿಗೆ ಜೈಲು ಭಾಗ್ಯ ಅಂತ ಹೇಳಿದ್ದಾರೆ. ನೋಡೋಣ ಈ ಜೈಲು ಭಾಗ್ಯದ ಫಲಾನುಭವಿಗಳು ಯಾರೆಲ್ಲ ಇದ್ದಾರಂತ ಆದಷ್ಟು ಬೇಗ ಗೊತ್ತಾಗಬಹುದು. ಅಲ್ಲಿವರೆಗೂ ಕಾಯೋಣ ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.